ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ ನಮ್ಮಲ್ಲಿರುವ ಒಂದು ಕೆಟ್ಟ ಬಿಹೇವಿಯರ್ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. ಹಾಗೂ ಒಂದೆರಡು ಕೇಸಸ್ ಎಕ್ಸಾಂಪಲ್ಸ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡೆದು ನೀವು ಒಂದು ಆಫೀಸ್ಗೆ ಬಂದು ನೀವು ಕೌನ್ಸಿಲಿಂಗ್ನ ಅಥವಾ ಟ್ಯಾರೋ ರೀಡಿಂಗ್ನ ಪಡಿಬಹುದು, ಅಥವಾ ಫೋನ್ ಮುಖಾಂತರನಾದರೂ ಪಡಿಬಹುದು. ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನ ನೀವು ಮಾಡ್ಬೋದು. ಬೆಂಗಳೂರಿನಲ್ಲಿರೋದು ಆಫೀಸ್. ಸೊ ನೀವು ಬೆಂಗಳೂರಿನಲ್ಲಿದ್ದೀರಾ, ಆಗುತ್ತೆ ಬರೋಕ್ಕೆ ಅಂದರೆ ಬರಬಹುದು. ಓಕೆ, ಯಾವ ಒಂದು ಕೆಟ್ಟ ಬಿಹೇವಿಯರ್ ಒಂದು ರಿಲೇಶನ್ಶಿಪ್ನ ಹಾಗೂ ನಮ್ಮ ತನವನ್ನು ವೀಕ್ ಆಗಿ ಮಾಡುತ್ತೆ. ಏನದು ಅಂದರೆ, ತುಂಬ ಈಸಿಯಾದ ಮನುಷ್ಯ ಇವನು ಅಂತ ಒಬ್ಬೊಬ್ರು ಕೋಟ್ ಮಾಡ್ತಾರೆ. ಕೋಟ್ ಅಂದರೆ ಏನು ಅಂದರೆ, ಆ ವ್ಯಕ್ತಿ ಹತ್ರ ಏನಂತ ಪ್ರಾಬ್ಲಮ್ ಇರಲ್ಲ ಬಿಡು, ಎಲ್ಲದಕ್ಕೂ ಹ್ಞೂ ಅಂತಾರೆ ಅಂತ ಒಬ್ಬೊಬ್ರು ಒಂದು ಇಂಟರ್ಪ್ರಿಟೇಷನ್ನ ಕೊಡ್ತಾರೆ. ಅಂದರೆ ಇವ್ರ ಹತ್ರ ಏನು ಪ್ರಾಬ್ಲಮ್ಮೇ ಆಗೋದಿಲ್ಲ, ತುಂಬ ಒಳ್ಳೆ ವ್ಯಕ್ತಿ, ಅಂದರೆ ಅಜಾತ ಶತ್ರು. ಹೌದು, ಆ ಥರ ಅನ್ನಿಸ್ಕೊಳಕ್ಕೆ ತುಂಬ ಇಷ್ಟಪಡ್ತೀವಿ ನಾವು, ಹಾಗಿರಕ್ಕೆ ಇಷ್ಟಪಡ್ತೀವಿ. ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಇಷ್ಟ ಆಗದೆ ಇರೋ ಕೆಲಸಗಳನ್ನ, ಕಾರ್ಯಗಳನ್ನ ನಾವು ಮಾಡಿಬಿಡ್ತೀವಿ. ಅವ್ರಿಗೆ ಹರ್ಟ್ ಆಗ್ಬೋದೇನೋ, ಇವ್ರಿಗೆ ಬೇಜಾರಾಗ್ಬೋದೇನೋ ಅನ್ನುವಂಥ ಒಂದು ವಿಷಯ. ಅದೇನಾಗುತ್ತೆ ಅಂದರೆ, ನಾವು ತುಂಬ ಈಸಿಯಾಗಿದ್ದೀವಿ, ಅಂದರೆ ಎಲ್ಲದಕ್ಕೂ ಹೂಗುಟ್ತೀವಿ. ಅವ್ರು ಏನು ಹೇಳಿದ್ರು ಎಸ್ ನಾನು ಮಾಡ್ತೀನಿ ಅಂತ ರೆಡಿಯಾಗೇ ಇದ್ದೀನಿ ಅಂದಾಗ, ಈ ಒಂದು ಪರ್ಸ್ನಾಲಿಟಿ ಸ್ಟೈಲ್, ಈ ಥರ ಒಂದು ಪ್ಯಾಟರ್ನ್ನ ಎಷ್ಟೋ ಜನ ದುರುಪಯೋಗ ಮಾಡ್ಕೊಳ್ತಾರೆ. ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರು ನಿಮ್ಮನ್ನು ಸಹಾಯ ಕೇಳಿದಾಗ ನೀವು ಮಾಡಲ್ಲ ಅಂತ ಒಂದು ಹಿಸ್ಟ್ರಿನ ನೀವು ಸೃಷ್ಟಿ ಮಾಡಿರ್ಬೋದು. ಅಂದರೆ ಆಗಿಂದಲೂ ಹಾಗೆ ಇರ್ಬೋದು ನೀವು. ಸೊ ಇವ್ರ ಹತ್ರ ಹೋದರೆ ನನಗೆ ನಿರಾಶೆ ಆಗಲ್ಲ ಅನ್ನುವಂಥ ಒಂದು ಗ್ರ್ಯಾಂಟೆಡ್ ಥಾಟ್ನು ಕೂಡ ಎಷ್ಟೋ ಜನ ತಗೊಂಡು ನಿಮ್ಮ ಹತ್ರ ಬರ್ತಾರೆ. ಅಂದರೆ ಇವ್ರನ್ನ ನಾನು ಹೆಲ್ಪ್ ಕೇಳ್ಬೋದು, ಇವ್ರು ನನಗೆ ಆಗೋದಿಲ್ಲ ಅಂತ ಹೇಳೋದೇ ಇಲ್ಲ. ಸೊ ಒಂದೊಂದ್ಸಲ ಏನಾಗುತ್ತೆ, ನಿಮ್ಮ ಈ ಒಳ್ಳೆತನವನ್ನು ಎಷ್ಟೋ ಸಂದರ್ಭಗಳಲ್ಲಿ ಅವರು ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಹೌದು, ನಾನು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನೇ ಕೊಡ್ತೀನಿ. ಇದು ರೀಸೆಂಟಾಗಿ ನನ್ನ ಲೈಫಲ್ಲೇ ನಡೀತು. ಸೊ ನನ್ನ ಆಫೀಸ್ ಹೇಗೆ ನಾನು ಇಟ್ಕೊಂಡಿದ್ದೀನಿ ಅಂದರೆ, ಐ ಕೀಪ್ ಇಟ್ ಗ್ರೀನ್, ಅಂದರೆ ತುಂಬ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಸೊ ಎಂಟ್ರೆನ್ಸ್ನಲ್ಲಂತೂ ಬಹಳಷ್ಟು ಇದೆ, ಹತ್ತತ್ರ ಒಂದು 50 ಪಾಟ್ಸ್ ಇರ್ಬೋದು ಅನಿಸುತ್ತೆ, ಅಷ್ಟು ಇಟ್ಕೊಂಡಿದ್ದೀನಿ. ಅಷ್ಟು ನಾನು ಕಲೆಕ್ಷನ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಹತ್ತತ್ರ ಒಂದು 4ರಿಂದ 5 ತಿಂಗಳು ಇನ್ವೆಸ್ಟ್ಮೆಂಟ್ ಆಗಿದೆ. ನನ್ನ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿದೆ, ನನ್ನ ದುಡ್ಡಿನ ಇನ್ವೆಸ್ಟ್ಮೆಂಟ್ ಆಗಿದೆ. ಬಿಕಾಸ್ ಯಾವುದು ಫ್ರೀಯಾಗಿ ಸಿಗೋದಿಲ್ಲ. ಸೊ ಈ ಗಿಡಗಳು ತೊಗೊಳಕ್ಕೂ ನಾವು ಅಷ್ಟು ಪ್ರೀತಿ ಹಾಗೂ ಹಣ, ಟೈಮ್ ಎಲ್ಲನೂ ಕೊಡಬೇಕಾಗತ್ತೆ. ಸೊ ನನಗೆ ಗೊತ್ತಿರೋವಂಥ ಫ್ರೆಂಡ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಮೆಸೇಜ್ ಮಾಡ್ತಾರೆ, ನಾನು ಬರ್ತೀನಿ ಆಫೀಸಿಗೆ, ಬಂದು ಒಂದಷ್ಟು ಗಿಡದ ಇದನ್ನು ಕಿತ್ಕೊಂಡು ಹೋಗ್ತೀನಿ, ನಿನ್ನ ಹತ್ರ ಇರುತ್ತಲ್ಲ ಗಿಡಗಳನ್ನೆಲ್ಲ ಒಂದಷ್ಟು, ಯಾಕೆಂದರೆ ವಿ ಕ್ಯಾನ್ ರೀಪಾಟ್ ಅಲ್ಲ, ಕಟ್ ಮಾಡಿ ರೀಪಾಟ್ ಮಾಡ್ಕೋಬೋದು. ಗಿಡಗಳನ್ನ ನಾನು ನಿನ್ನ ಹತ್ರ ತೊಗೊಂಡು ಹೋಗ್ತೀನಿ, ಅಂದರೆ ಫ್ರೀಯಾಗಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಆವಾಗ ನಾನೇ ಕೊಟ್ಟರೆ ಅದಕ್ಕೊಂದು ಅರ್ಥ ಇದೆ. ಯಾರಾದರೂ ಹಾಗೆ ಕೇಳಿದ್ರೆ ನನಗದಂತೂ ಇಷ್ಟನೇ ಆಗೋದಿಲ್ಲ. ಬಟ್ ಈ ಥರ ಜನ ಇರ್ತಾರೆ, ಅವರು ಇದು ನನ್ನ ಕೈಲಿ ಆಗುತ್ತೆ, ಇದು ಸಾಧ್ಯ ಆಗುತ್ತೆ, ನಾನು ಮಾಡ್ತೀನಿ, ಹಾಗೂ ಅವರು ಹ್ಞೂ ಅಂತ ಹೇಳೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಈಕೆನೂ ಹಾಗೆ ಅಂದ್ಕೊಂಡಿದ್ರು, ಒಂದೇ ಒಂದು ಗಿಡನ ಹಾಗೆ ಕಟ್ ಮಾಡಿಕೊಂಡ್ರೆ ಏನೂ ಆಗಲ್ಲ, ಕೊಟ್ಬಿಡ್ತಾಳೆ ಈಕೆ ಅಂತ. ಬಟ್ ಅದು ಒಂದು ಸಂದರ್ಭ ಏನಾಗಿತ್ತು ಅಂದರೆ, ನಾನೇ ಮರಗ ಗಿಡನ ಕಟ್ ಮಾಡಿದಾಗ ಬಾಡೋಗಿತ್ತು, ವಿತಿನ್ ಅ ವೀಕ್ ಬಾಡೋಯ್ತು. ಸೊ ಒಂದೊಂದ್ಸಲ ನಾವು ಕಟ್ ಮಾಡೋಕ್ಕೆ ಹೋದರೆ ಅದು ಬೆಳೆಯುತ್ತೆ ಅಂತ ಹೇಳ್ತಾರೆ, ಆದರೆ ಒಂದೊಂದ್ಸಲ ಹಾಗೆ ಹಾಳು ಆಗೋಗುತ್ತೆ. ಬಿಕಾಸ್ ನಾವು ಕಟ್ ಮಾಡೋ ಟೈಮು ಅಥವಾ ಅದೇನು ಅಂತ ಗೊತ್ತಿರಲ್ಲ. ಬಿಕಾಸ್ ನಾವು ಕೊಂಡ್ಕೊಂಡು ಬಂದಾಗ ಅದೇನು ನೆಲದಲ್ಲಿ ಬೆಳೆದಿರೋಲ್ಲ, ಪಾಟಲ್ಲಿ ಬೆಳೆದಿರುವಾಗ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ, ಅದು ಮತ್ತೆ ಚೆನ್ನಾಗಿ ಬೆಳೆಯೋದು, ಚಿಗುರೋದೆಲ್ಲ. ಸೊ ನಾನೇನು ಮಾಡಿದೆ ಅಂದರೆ, ನನಗೆ ಗೊತ್ತಿತ್ತು ಇದನ್ನು ನಾನೇನಾದರೂ ಈಕೆ ಬಂದಾಗ ನಾನು ಬಿಟ್ಬಿಟ್ರೆ ಈಕೆನೇ ಕಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಸ್ಟೆಮ್ಸ್ನೆಲ್ಲ, ಈ ಮನಿ ಪ್ಲ್ಯಾಂಟ್ನೆಲ್ಲ ಹಾಗೆ ಕಟ್ ಮಾಡ್ಕೊಂಡು ಹೋಗ್ತಾರಲ್ಲ ಹಾಗೆ. ಸೊ ನಾನು ಹೇಳಿದೆ, ನಾನು ತೊಗೊಳ್ಳೋ ನರ್ಸರಿ, ಪ್ಲ್ಯಾಂಟ್ ನರ್ಸರಿದು ಅಡ್ರೆಸ್ ಕೊಡ್ತೀನಿ, ನಾನು ಆ ಫೋನ್ ನಂಬರ್ನು ಆಕೆ ಹತ್ರ ಶೇರ್ ಮಾಡಿಬಿಟ್ಟೆ, ನಿನಗೆ ಬೇಕಾದರೆ ನೀನು ಅವ್ರ ಹತ್ರನೇ ತೊಗೋ, ಬಿಕಾಸ್ ನಾನೆಲ್ಲ ಕೊಂಡ್ಕೊಂಡು ಬಂದಿದ್ದೀನಿ ಅಂತ. ಸೊ ಆಕೆಗೆ ತುಂಬ ಕೋಪ ಬಂತು. ಆಕೆ ಹೇಳಿದ್ರು, ನನ್ನ ಹತ್ರನೇ ಒಂದು ದೊಡ್ಡ ಗಾರ್ಡನ್ ಇದೆ,
ಸೊ ನಾನು ನಿನ್ನ ಹತ್ರ ಅದನ್ನೆಲ್ಲ ಫೋಟೋಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದು. ಆ್ಯಂಡ್ ಶಿ ಡಿಂಟ್ ಶೇರ್ ಎನಿಥಿಂಗ್ ಎಸ್ ಸಚ್. ನನಗೆ ಬಿಕಾಸ್ ಆಕೆ ಈಗೋ ಹರ್ಟ್ ಆಯಿತು ಆ್ಯಂಡ್ ಶಿ ವಾಸ್ ಇನ್ ಅ ಶಾಕ್, ಬಿಕಾಸ್ ಆಕೆ ಈ ಥರ ನಾನು ಹೇಳ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಸಲ ಇವರು ಒಳ್ಳೆಯವರು, ಸೊ ಇವ್ರ ಹತ್ರ ನಾವೇನು ಸಹಾಯ ಕೇಳಿದ್ರು ಇವರು ಇಲ್ಲ ಅನ್ನಲ್ಲ ಅಂದ್ಕೊಂಡ್ಬಿಡ್ತಾರೆ. ಇದು ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ಲೈಫ್ನಲ್ಲೂ ನಡೆದಿರುತ್ತೆ. ನಿಮಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತೀರಾ. ಒಂದೊಂದ್ಸಲ ನಿಮ್ಮ ಬಟ್ಟೆಗಳನ್ನ ಒಬ್ಬೊಬ್ರು ಕೇಳ್ತಾರೆ. ಇದನ್ನು ನಡೆದಿದೆ ಫ್ರೆಂಡ್ಶಿಪ್ಪಲ್ಲಿ ಅಥವಾ ರಿಲೇಷನ್ಶಿಪ್ನಲ್ಲಿ. ನಿಮ್ಮ ಒಡವೆಗಳನ್ನ ಕೇಳೋದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಹಣ ಕೇಳೋದಾಗಿರ್ಬೋದು. ಸೊ ಇದೆಲ್ಲ ಏನಾಗುತ್ತೆ, ನಿಮಗೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿರ್ತೀರಾ. ನಾನು ಮಾಡಲ್ಲ ಅಂದರೆ ಫ್ರೆಂಡ್ಶಿಪ್ ಹಾಳಾಗೋಗುತ್ತೇನೋ ಅನ್ನುವಂಥ ಒಂದು ವಿಷಯದಲ್ಲೂ ಯೋಚನೆ ಮಾಡ್ಕೊಳ್ತಾ ಇರ್ತೀರಾ. ಅಕಸ್ಮಾತ್ ನಾನು ಮಾಡಲ್ಲ ಅಂದರೆ ಅವ್ರೇನಾದರೂ ಬೇಜಾರು ಮಾಡ್ಕೊಂಡು ನನ್ನ ಹತ್ರ ಮಾತು ಬಿಟ್ಬಿಟ್ರೆ ಅನ್ನುವಂಥ ಒಂದು ಭಯದಲ್ಲಿ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೂ ನೀವು ಮಾಡ್ತೀರಾ. ಎಷ್ಟೋ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಒಂದು ಸಲ ನಾವು ಹ್ಞೂ ಅಂದಾಗ ನಾವು ಕೊಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೀಗೆ ನಾವು ಅವ್ರು ಕೊಡ್ತಾನೆ ಇದ್ದೀವಿ, ಅವ್ರು ಕೇಳಿದ್ದೆಲ್ಲ ಇಲ್ಲ ಅಂದೆ ನಾವು ಮಾಡ್ತಾನೆ ಇದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ, ಅವರು ಎಲ್ಲ ಟೈಮ್ನಲ್ಲೂ ನಿಮ್ಮ ಹತ್ರನೇ ಬರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ನೀವು ಒಂದು ವೀಕ್ನೆಸ್ ಪಾಯಿಂಟ್ ಆಗಿಬಿಡ್ತೀರ. ಜನರಿಗೆ ಈಸಿಯಾಗಿ ಸಿಕ್ಕಾಕೊಳ್ಳುವ ಒಂದು ವ್ಯಕ್ತಿ ಆಗ್ತೀರ. ಇದರಿಂದ ನಿಮಗೆ ಒಳ್ಳೇದಾಗೋದಿರಲಿ, ನಿಮಗೆ ಟೆನ್ಷನ್ ಶುರು ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ನಿಮ್ಮನ್ನು ಜನ ಗ್ರ್ಯಾಂಟೆಡ್ ಆಗಿ ತಗೊಳ್ತಾ ಇದ್ದಾರಾ, ಅಥವಾ ಈ ವ್ಯಕ್ತಿ ಈಸಿ ನನಗೆ ಅಂತ ಒಂದು ಕ್ಯಾಟಗರಿಗೆ ಹಾಕಿದಾರಾ. ಸೊ ಇದೆಲ್ಲ ನೀವು ಯಾವಾಗ ಇದು ಸರಿ ಇಲ್ಲ, ಇದು ನಾನು ಮಾಡೋದಿಲ್ಲ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅಂದರೆ, ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಯಾವತ್ತೂ ಹೋಗಬಾರ್ದು. ಒಂದೊಂದ್ಸಲ ಜೆನ್ಯುವಿನ್ ಆಗಿರುತ್ತೆ, ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ರಿಗೆ. ಅವ್ರಿಗೆ ಹೆಲ್ತ್ ಇಶ್ಯೂ ಇರ್ಬೋದು, ಅವ್ರು ನಿಮ್ಮನ್ನ ಹಣದ ಸಹಾಯ ಕೇಳ್ತಿರ್ಬೋದು. ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಅವ್ರು ನಿಮ್ಮನ್ನ ಕೇಳ್ತಾನೆ ಇರೋಲ್ಲ, ಆದರೆ ನಿಮಗೆ ಸಹಾಯ ಮಾಡಬೇಕು ಅನ್ಸುತ್ತೆ. ಸೊ ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೊ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನೀವು ಪದೇ ಪದೇ ಕೆಲಸಗಳನ್ನ ಅಥವಾ ಫ್ರೆಂಡ್ಶಿಪ್ನ ಬೆಳೆಸ್ಕೋತಾ ಇದ್ದೀರಾ, ಅಥವಾ ಅವ್ರಿಗೆ ಇಷ್ಟ ಆಗೋ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ ಅಂದರೆ, ನಿಮ್ಗೆ ಇವತ್ತೆಲ್ಲ ನಾಳೆ ಪ್ರಾಬ್ಲಮ್ ಆಗಿಯೇ ಆಗುತ್ತೆ. ಸೊ ನಿಮ್ಮನ್ನ ಜನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ನಿಮ್ಮ ಕೈನಲ್ಲೇ ಇರುತ್ತೆ. ಹುಷಾರಾಗಿರಿ, ಯಾಕಂದರೆ ಇಂಥ ಜನ ಇರ್ತಾರೆ, ನೀವೇನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಯು ಹ್ಯಾವ್ ಟು ಲಿವ್ ವಿತ್ ದಿಸ್ ಪೀಪಲ್ ಅರೌಂಡ್. ಒಬ್ಬೊಬ್ರು ಏನು ಮಾಡ್ತಾರೆ, ಕ್ಲೈಂಟ್ಸ್ ಬರ್ತಾರೆ ನನ್ನ ಹತ್ರ, ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ, ಅವ್ರ ಪಾರ್ಟ್ನರ್ ಬಗ್ಗೆ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾರೆ, ಎಲ್ಲ ಹೇಳ್ತಾರೆ, ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ. ಅದಾದ ನಂತರ ಅವ್ರಿಗೆ ಅನಿಸುತ್ತೆ ಆ ರಿಲೇಷನ್ಶಿಪ್ಪಲ್ಲಿ ಏನೂ ಇಲ್ಲ, ಉಳಿದಿಲ್ಲ, ಪ್ರೀತಿನೇ ಇಲ್ಲ ಅಂತ. ಒಂದು ಅರ್ಧ ಗಂಟೆ ಪ್ರಾಬ್ಲಮ್ಸ್ನ ಹೇಳ್ತಾರೆ. ಅದಾದ ನಂತರ ಅವ್ರೇನು ಮಾಡ್ತಾರೆ ಅಂದರೆ, ಒಬ್ಬೊಬ್ರು, ಎಲ್ಲರೂ ಅಲ್ಲ, ಅವರು ಒಳ್ಳೆಯವರೇನೆ, ನನಗೆ ಅವ್ರ ಹತ್ರ ಇರೋಕ್ಕೆ ಇಷ್ಟ ಆಗುತ್ತೆ. ಸೊ ಒಂದು 90% ನೆಗೆಟಿವ್ ಹೇಳ್ತಾ ಇರ್ತಾರೆ, 10% ಪಾಸಿಟಿವ್ ಹೇಳ್ತಾ ಇರ್ತಾರೆ. ಅವ್ರಿಗೆ ಆ ರಿಲೇಷನ್ಶಿಪ್ ಬೇಕು ಅಂತ ಇರುತ್ತೆ ಮನಸ್ಸಿನಲ್ಲಿ, ಅದಕ್ಕೆ ಅವ್ರು ಸಪೋರ್ಟ್ ಆಗು ಮಾತಾಡ್ತಿರ್ತಾರೆ. ಅವ್ರಿಗೆ ಬೇಡ ಅನಿಸ್ತಿರುತ್ತೆ, ಅದಕ್ಕೆ ನೆಗೆಟಿವ್ ಆಗು ಮಾತಾಡ್ತಿರ್ತಾರೆ. ಸೊ ಈ ಥರದ ಒಂದು ಕನ್ಫ್ಯೂಷನಲ್ಲಿ ನಾವು ಯಾವತ್ತೂ ಇರಬಾರ್ದು. ಯಾಕೆ ಹೀಗಾಗ್ತಾ ಇದೆ ಅಂದರೆ, ಬಿಕಾಸ್ ನಮ್ಮ ವೀಕ್ನೆಸ್ನ ನಾವು ಜನರಿಗೆ ತೋರಿಸ್ತಾ ಇದ್ದೀವಿ. ಅದರಿಂದನೇ ನಮ್ಮ ವೀಕ್ನೆಸ್ನ ಇಟ್ಕೊಂಡು ಜನ ಆಟ ಆಡ್ತಾ ಇದ್ದಾರೆ. ಹಾಗೂ ಅವ್ರನ್ನ ನಾವು ಕಳ್ಕೊಳ್ಳೋದಕ್ಕಿಂತ ಆ ಟೈಮ್ನಲ್ಲಿ ನಮಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನ ನಾವು ಮಾಡಲೇಬೇಕಾಗತ್ತೆ. ಅವ್ರು ಹೊಟ್ಟೋಗ್ಬಿಡ್ತಾರೆ ಅನ್ನುವಂಥ ಭಯದಿಂದ ಒಬ್ಬೊಬ್ರು, ನನ್ನ ಹಸ್ಬೆಂಡ್ ಹೀಗೆ ಮಾಡಿದ್ರೆ ನನಗೆ ಅವ್ರು ನನ್ನ ಮಾತಾಡ್ಸೋದೇ ಇಲ್ಲ ಅಂತಾರೆ ಒಬ್ಬೊಬ್ರು. ಅಥವಾ ನಾನು ಹೀಗೆ ವರ್ತಿಸಿದ್ರೆ ಅವರು ನನ್ನ ಹತ್ರ ತುಂಬಾ ನೋವಾಗಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು. ಸೊ ನೀನು ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೀನಿ ಅಂತ ಕೌಂಟರ್ ರಿಯಾಕ್ಷನ್ ಕೊಡುವಂಥ ರಿಲೇಷನ್ಶಿಪ್ಸು ಇರುತ್ತೆ. ಸೊ ಹೀಗೆಲ್ಲ ಆಗ್ತಾ ಇದೆ ಅಂದರೆ, ನೀವು ಬೇರೆ ಅವರ ಒಂದು ಕಂಟ್ರೋಲಲ್ಲಿ ಇದ್ದೀರಾ ಅಂತಾನೆ ಆಯಿತು. ಸೊ ಈ ವಿಷಯದಲ್ಲೆಲ್ಲ ನೀವು ಹುಷಾರಾಗಿರ್ಬೇಕಾಗತ್ತೆ. ಯಾವಾಗ ನಿಮ್ಮ ಲೈಫ್ ಡಿಸಿಷನ್ಸ್ನ ನೀವು ತೊಗೊಳಕ್ಕೆ ಆಗ್ತಾ ಇಲ್ಲ ಅಂದಾಗ, ಯು ಜಸ್ಟ್ ಹ್ಯಾವ್ ಟು ಹ್ಯಾವ್ ಅ ಥಾಟ್, ಅದು ಮಾಡಬೇಕಾ ಬೇಡವಾ ಅಂತ. ಯಾವತ್ತೂ ನಾನು ಇದನ್ನೇ ಹೇಳ್ತೀನಿ, ನಿಮ್ಗೆ ಯಾವಾಗ ಒಂದು ವಿಷಯ ನಿಮಗೆ ಇಷ್ಟನೇ ಆಗೋದಿಲ್ಲ, ಅಥವಾ ಒಬ್ಬ ವ್ಯಕ್ತಿ ಹತ್ರ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಹೋದರೂ ನೀವು ಮಾತಾಡ್ತಾ ಇದ್ದೀರಾ ಅಂದರೆ, ಅದನ್ನ ನೀವು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಯಾವುದೋ ಒಂದು ಆತಂಕ ಭಯದಿಂದ ಇದ್ದೀರಾ. ಒಬ್ಬೊಬ್ರು ಆ ರಿಲೇಷನ್ಶಿಪ್ ಇಷ್ಟ ಇಲ್ಲ ಅಂದರೂ ಅವ್ರ ಜೊತೆನೇ ಇರ್ತಾರೆ, ಎಷ್ಟೋ ವರ್ಷಗಳಿರ್ತಾರೆ. ಸೊ ಅದರಿಂದ ಅವ್ರಿಗೇನು ಪ್ರಯೋಜನ ಖಂಡಿತವಾಗ್ಲೂ ಆಗೋದಿಲ್ಲ. ಅವ್ರು ಅಂದ್ಕೊಳ್ತಾರೆ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ. ಇಲ್ಲ, ಇಂಥ ಪ್ರಾಬ್ಲಮ್ಸ್, ಟಾಕ್ಸಿಕ್ ರಿಲೇಷನ್ಶಿಪ್ ಬೆಳೀತಾ ಬೆಳೀತಾ ಪ್ರಾಬ್ಲಮ್ ಆಗುತ್ತೆ ಹೊರತು ಅದು ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಆಗಿ ಮೂಡ್ ಬರೋದೇ ಇಲ್ಲ. ಸೊ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ, ಎಸ್ ಆ್ಯಂಡ್ ನೋ
ಅನ್ನುವ ಒಂದು ಡಿಸಿಷನ್ ನಿಮ್ಮ ಕೈನಲ್ಲೇ ಇರಬೇಕಾಗತ್ತೆ. ಓ ಇಲ್ಲ ಈಕೆ ಎಸ್ಸೇ ಹೇಳ್ತಾನೆ. ಒಬ್ಬೊಬ್ರು ಹಸ್ಬೆಂಡ್ ಅಥವಾ ವೈಫ್ ಗ್ರಾಂಟೆಡ್ ಆಗಿ ತೊಗೊಂಡಿರ್ತಾರೆ. ಯಾವ ವಿಷಯನ ಅಂದರೆ, ನಾನು ಹೇಗೆ ಟ್ರೀಟ್ ಮಾಡಿದ್ರು ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಲ್ಲ, ನಾನು ಹೇಗೆ ಟ್ರೀಟ್ ಮಾಡಿದ್ರು ನನ್ನ ಹಸ್ಬೆಂಡ್ ನನ್ನ ಬಿಟ್ಟು ಹೋಗೋದಿಲ್ಲ. ಸೊ ನಾನು ಎಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ಬೋದು ಅಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡ್ತೀನಿ. ಸೊ ಇದ್ರ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಸೊ ಹೀಗೆ ನಿಮ್ಮ ಲೈಫ್ ನಡೀತಾ ಇದೆ ಅಂದಾಗ ನಿಮಗೆ ಖಂಡಿತವಾಗ್ಲೂ ಖುಷಿ ಸಿಗೋದೇ ಇಲ್ಲ. ಯಾಕಂದರೆ ಅದು ನೀವು ಒಂದೊಂದು ಕ್ಷಣವನ್ನು ನೋವಿನಲ್ಲೇ ಅನುಭವಿಸ್ತಿರ್ತೀರ. ನಾನು ಇದನ್ನೆಲ್ಲ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಚಿಕ್ಕ ಚಿಕ್ಕ ಸ್ಟೆಪ್ಸ್ನ ತಗೊಳ್ಳಿ. ನಿಮಗೆ ಲೆಟ್ಸ್ ನೀವೇನೋ ಒಂದು ತರಕಾರಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮಗೆ ಒಂದು ತರಕಾರಿ ಇಷ್ಟನೇ ಆಗ್ತಾ ಇಲ್ಲ, ಅವ್ರು ಕಾಸ್ಟ್ಲಿನೂ ಹೇಳ್ತಾ ಇದ್ದಾರೆ, ಆದರೆ ನಿಮ್ಮನ್ನ ಅವ್ರು ಬಲವಂತ ಮಾಡ್ತಾ ಇದ್ದಾರೆ, ತೊಗೊಳ್ಳಿ ಮೇಡಮ್ ತೊಗೊಳ್ಳಿ. ನೀವು ತೊಗೊಂಡ್ಬಿಡ್ತೀರಾ? ತೊಗೊಳಲ್ವಾ? ನಿಮಗೆ ಇಷ್ಟ ಇಲ್ಲ ಅಂದರೂ ನೀವು ತೊಗೊಳ್ತಾ ಇದ್ದೀರಾ ಅಂದರೆ ಏನರ್ಥ? ಸೊ ಒಬ್ಬ ತರಕಾರಿ ವ್ಯಾಪಾರ ಮಾಡೋನು ನಿಮಗೆ ಪ್ರೆಷರ್ ಹಾಕಿದರೆ ನೀವು ಎಸ್ ಅಂದ್ಬಿಡ್ತೀರಾ. ಸೊ ಇಂಥ ಸೂಕ್ಷ್ಮ ವಿಷಯಗಳನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೋ ಅಂತ ಹೇಳೋಕ್ಕೆ ಶುರು ಮಾಡಿ. ಆವಾಗ ದೊಡ್ಡ ದೊಡ್ಡ ವಿಷಯಗಳು, ದೊಡ್ಡ ದೊಡ್ಡ ಪ್ರಾಬ್ಲಮ್ ಬಂದಾಗ ಅದನ್ನು ಸರಿ ಮಾಡ್ಕೊಳ್ಳುವಂಥ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಅಂತ ಹೇಳಕ್ಕೆ ಹೊರಟಿದ್ದೀನಿ. ಸೊ ಸ್ಟಾರ್ಟ್ ವಿತ್ ದ ಬೇಬಿ ಸ್ಟೆಪ್ಸ್ ಆ್ಯಂಡ್ ದಟ್ಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಸಮ್ ಚೇಂಜ್. ಲೆಟ್ಸ್ ನಿಮ್ಗೆ ಹಾಲು ಕುಡಿಯೋಕ್ಕೆ ಇಷ್ಟ ಇಲ್ಲ, ಬಟ್ ನೀವು ಹಾಲು ಕುಡಿತಾ ಇದ್ದೀರಾ. ಯಾರಿಗೋಸ್ಕರ? ಅದು ಬೇರೆಯವ್ರಿಗೋಸ್ಕರನ ಅಥವಾ ನಿಮ್ಮ ಹೆಲ್ತ್ಗೋಸ್ಕರನ? ಏನು ಅದು ನಿಮಗೆ ಹೇಗೆ ಉಪಯೋಗ ಆಗ್ತಾ ಇದೆ? ನೀವು ಮಾಡುವ ಕೆಲಸ ನಿಮಗೆ ಜಸ್ಟಿಫಿಕೇಶನ್ ಕೊಡ್ತಾ ಇದೆಯಾ ಅಥವಾ ಬೇರೆಯವ್ರಿಗೆ ಜಸ್ಟಿಫಿಕೇಶನ್ ಕೊಡ್ತಾ ಇದೆಯಾ? ಇದೆಲ್ಲ ಕ್ವೆಶನ್ ನೀವೇ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮನ್ನು ಹೇಗೆ ಬೇಕೋ ಹಾಗೆ ಫುಟ್ಬಾಲ್ ರೀತಿಯಾಗಿ ಜನ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಸೊ ಈ ಥರದ್ದು ಒಂದು ವೀಕ್ನೆಸ್ ನಮ್ಮಲ್ಲಿ ಬರುತ್ತೆ, ಯಾವಾಗಲೂ ಬರುತ್ತೆ ಅನ್ನಲ್ಲ, ಬಟ್ ಆ ಒಂದು ಸಂದರ್ಭ ಬಂದೇ ಬರುತ್ತೆ. ಡೇ ಟು ಡೇ ಲೈಫ್ನಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಆದರೆ ನಾವು ಅದನ್ನು ನಿಭಾಯಿಸ್ಬೇಕಾಗತ್ತೆ. ನಂಗೆ ಇದಿಷ್ಟ ಆಗಲಿಲ್ಲ ಅಂತ ಹೇಳಬೇಕಾಗತ್ತೆ. ಇಲ್ಲ ಅಂದರೆ ಅವರು ನಾನು ಹೇಳಿದ್ನಲ್ಲ ಫುಟ್ಬಾಲ್ ಹಾಗಾಗೋಗುತ್ತೆ ಲೈಫ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.